ತುಳುನಾಡಿನ ದೈವಾರಾಧನಾ ಪರಂಪರೆಯಲ್ಲಿ ಎಂದೂ ಕೇಳರಿಯದ ಘಟನೆಯೊಂದು ಸಂಭವಿಸಿದ್ದು, ಪವಿತ್ರ ನೇಮದ ಸಂದರ್ಭದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯನ್ನ ದೈವ ನರ್ತನ ಸೇವೆಗೆ ಬಳಸಿಕೊಳ್ಳಲಾಗಿದೆ. ಆ ಮೂಲಕ ಸನಾತನ ಕಟ್ಟುಕಟ್ಟಳೆಗಳನ್ನ ಗಾಳಿಗೆ ತೂರಲಾಗಿದೆ ಎಂದು ತುಳು ವಿದ್ವಾಂಸರು ಆಗಿರುವ ಹಾಗೂ ಪಂಬದ ಸಮುದಾಯದ ಸಂಶೋಧಕಿ ಡಾ ರತಿ ಗಂಭೀರ ಆರೋಪ ಮಾಡಿದ್ದಾರೆ. ಫೆಬ್ರವರಿ 1ರಂದು ಮಂಗಳೂರಿನ ಬೋಳೂರು ಜಾರಂದಾಯ ದೈವಸ್ಥಾನದಲ್ಲಿ ನಡೆದ ನೇಮದಲ್ಲಿ ಈ ಘಟನೆ ನಡೆದಿದೆ. ಬಂಟ ದೈವ ನರ್ತಕನಾಗಿ ಒಬ್ಬ ಕ್ರಿಶ್ಚಿಯನ್ ಸಮುದಾಯದ ಯುವಕನನ್ನ ನರ್ತನ ಸೇವೆಗೆ ಬಳಸಿಕೊಳ್ಳಲಾಗಿದೆ. ದಿವಂಗತ ಗಣೇಶ್ ಪಂಬದ ಎಂಬುವವರ ಕ್ರಿಶ್ಚಿಯನ್ ಪತ್ನಿಗೆ ಜನಿಸಿದ ಪುತ್ರನನ್ನ ಸಂಪ್ರದಾಯಬದ್ಧ ನೇಮ ಕಟ್ಟಲು ಬಳಸಿರುವುದು ದೈವಾರಾಧನೆಯ ಮೂಲ ನಂಬಿಕೆಗೆ ಧಕ್ಕೆ ತಂದಿದೆ ಎಂದು ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯ ನೇಮದ ಜವಾಬ್ದಾರಿಯನ್ನ ಕೇರಳದ ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಹಾಗೂ ಆತನ ಅಕ್ಕನ ಮಗ ಸೂರಜ್ ವಹಿಸಿಕೊಂಡಿದ್ರು. ಅರ್ಹ ಪಂಬದ ಸಮುದಾಯದ ನರ್ತಕರನ್ನ ಮತ್ತು ಪೂರಕ ಪರಿಚಾರಿಕ ವರ್ಗವನ್ನ ನೇಮಿಸುವ ಬದಲಾಗಿ ಕಡಿಮೆ ಸಂಬಳ ನೀಡುವ ಹಿತಾಸಕ್ತಿಯಿಂದ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಈ ಲಾಭದ ಆಸೆಯು ತುಳುನಾಡಿನ ಪವಿತ್ರ ದೈವಿಕ ಆಚರಣೆಯನ್ನ ಅಪವಿತ್ರಗೊಳಿಸಿದೆ ಎಂದು ಡಾ ರತಿ ದೂರಿದ್ದಾರೆ. ಬೋಳೂರು ಜಾರಂದಾಯ ದೈವಸ್ಥಾನದಲ್ಲಿ ಈ ಹಿಂದೆ ಶ್ರೀ ಸುಬ್ಬಣ್ಣ ಪಂಬದ, ಭಾಸ್ಕರ ಪಂಬದ ಮತ್ತು ಮುಳ್ಳಿಯ ಕುಮಾರ ಪಂಬದರಂತಹ ದಿಗ್ಗಜರು ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರು. ಆದರೆ ಈಗಿನ ಆಡಳಿತ ಸಮಿತಿಯು ದೈವ ನರ್ತಕರನ್ನ ಬದಲಾಯಿಸಿ ಗಣೇಶ್ ಪಂಬದ ಎಂಬುವವರಿಗೆ ಜವಾಬ್ದಾರಿ ನೀಡಿದ ಪರಿಣಾಮವಾಗಿ ಈ ಅನಾಚಾರ ಸಂಭವಿಸಿದೆ. ಇದು ಪಂಬದ ಸಮುದಾಯದ ಘನತೆಗೆ ಕುಂದು ತಂದಿದೆ ಎಂದು ಅವರು ಹೇಳಿದರು. ದಿನಾಂಕ 1-2-2026 ನಮ್ಮ ಇಲ್ಲಿ ಬೋಳೂರಿನ ಜಾರಂದಾಯ ದೈವಸ್ಥಾನದಲ್ಲಿ ನಡೆದಂತ ಒಂದು ನೇಮೋತ್ಸವ ಸಂದರ್ಭ. ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಪಂಬದ ಅಂತ ಪದವಿನಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳ ಭಾಸ್ಕರ ಪದವಿನಂಗಡಿ ಆ ಪಂಬದ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಕುಮಾರ ಮೊಯ್ಲೊಟ್ಟು ಅಂತ ಹೇಳಿ ಅವರೊಂದು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಪೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕರನ್ನು ಕರ್ತೇವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಬದನನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತ ಹೇಳಿ ಹಿಂದೆ ಚಿಪ್ಪಾರಿನಲ್ಲಿ ದೈವಂಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತೆ ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಕೂಡ ಅನಂತರ ಬಂದಂತ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಬಂಟಕ್ಕೆ ಕಟ್ಟಿದಂತ ಹುಡುಗ ಅವನು ನಮ್ಮ ಸಮುದಾಯದ ಅಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವ. ಅದು ನಮಗೆ ಗೊತ್ತಾದಾಗ ತುಂಬಾ ದಿವಸ ಆಗಿತ್ತು, ಅಂದ್ರೆ 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರ್ಲಿಲ್ಲ. ಅದ ನಂತರ ನಾವು ಅದನ್ನು ನನಗೆ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದ ತುಂಬಾ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದ್ರೆ ಅವನ ರಾತ್ರಿ ಇವನು ತುಂಬಾ ಗಣೇಶ ಪಂಬದ ತುಂಬಾ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ. ಅದು ಯಾವ ರೀತಿ ಕಟ್ಟಿದೆ ಅಂತ ಹೇಳಿದ್ರೆ ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತ ಹೇಳಿ ತಿಳಿಸಿದ್ದಾರೆ. ಈ ಆಚರಣಾ ಲೋಪದ ಬಗ್ಗೆ ಪ್ರಶ್ನಿಸಲು ಹೋದಾಗ ಗಣೇಶ್ ಪಂಬದ ಮತ್ತು ಆತನ ಅಳಿಯ ಸೂರಜ್ ಅವರು ಉಡಾಫೆಯ ಉತ್ತರ ನೀಡಿದ್ದಾರೆ. ನಾವು ಯಾರಿಂದ ಬೇಕಾದರೂ ನೇಮ ಕಟ್ಟಿಸುತ್ತೇವೆ, ಹೆಂಗಸಾದ ನಿನಗೆ ನೇಮ ಕಟ್ಟಲು ತಾಕತ್ತಿದೆಯೇ ಎಂದು ಸ್ತ್ರೀತ್ವಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ನಿಂದಿಸಿದ್ದಾರೆ. ಈ ವರ್ತನೆಯು ದೈವಾರಾಧನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಅಹಂಕಾರದ ಪರಮಾವಧಿ ಎಂದು ಡಾ ರತಿ ವಿಷಾದಿಸಿದರು. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತೆ, ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನನ್ನ ಮಾತಾಡುದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವ್ ಯಾರು ಅಂತ ಹೇಳಿದ್ರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಾವು ನಮ್ಮ ವಿಷಯ ಕೇಳ್ಕೊಂಡು ಈ ತರದೆಲ್ಲ ಮಾಡ್ತಾ ಇದ್ದೀರ ಅಂತ ಕೇಳಿದಕ್ಕೆ, ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತೆ, ಅವರು ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆನ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧ ಲಾಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದ್ರು. ಇಂತಹ ಗಂಭೀರ ವಿಷಯವನ್ನ ದೈವಸ್ಥಾನದ ಸಮಿತಿ ಗುತ್ತು ಮನೆತನದವರ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದವರು ದೂರಿದ್ರು. ಈಗ ಕೋಲ ಕಟ್ಟುವುದಾದ್ರೆ ನಿನಗೆ ಕಾಂತಾರದ ರಿಷಬ್ ಶೆಟ್ಟಿ ತರ ಅಬ್ಬರಿಸಲು ಬರುತ್ತಾ ಎಂದು ನರ್ತಕರಲ್ಲಿ ಕೇಳ್ತಾರೆ. ಇದರಿಂದ ನರ್ತಕರು ದಿಗ್ಭ್ರಾಂತರಾಗಿದ್ದಾರೆ. ರಿಷಬ್ ಶೆಟ್ಟಿ ತರ ಅಬ್ಬರಿಸುವ ಕ್ರಮ ಇಲ್ಲ ಎಂದ್ರೆ ನೀನು ನರ್ತನ ಸೇವೆ ಮಾಡಬಾರದು ಎಂದು ಕೆಲವರು ಕಳಿಸುವುದೂ ಇದೆ.
ಹೀಗಾದ್ರೆ ದೈವ ನರ್ತನದ ಮೂಲ ಪರಂಪರೆಗೆ ಅಪಚಾರ ಉಂಟಾಗುತ್ತೆ ಎಂದು ಡಾಕ್ಟರ್ ರತಿ ಕಳವಳ ವ್ಯಕ್ತಪಡಿಸಿದರು. ತುಳುನಾಡಿನ ದೈವಾರಾಧಕರು ಮತ್ತು ಸಾರ್ವಜನಿಕರು ಈ ವಿಷಯದಲ್ಲಿ ಜಾಗೃತರಾಗಬೇಕು. ದೈವಿಕ ಪರಂಪರೆಯನ್ನ ಉಳಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಮಾಜವು ಒಟ್ಟಾಗಿ ನಿಲ್ಲಬೇಕು ಎಂದು ಡಾಕ್ಟರ್ ರತಿ ಅವರು ಆಗ್ರಹಿಸಿದ್ದಾರೆ.